ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಬ್ಲಾಗಲ್ಲಿ ನಾನು ಫೇಸ್ ಪ್ಯಾಕ್ ತೋರಿಸೋಣ ಅಂದ್ಕೊಂಡಿದ್ದೀನಿ. ಅಂದರೆ ಮುಖ ಚೆನ್ನಾಗಿ ಗ್ಲೋ ಬರಬೇಕು ಅಂದರೆ ಯಾವ ಒಂದು ರೆಮಿಡಿ ಮಾಡ್ಕೋಬೋದು, ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಸಿಂದ ಹೇಗೆ ನಾವು ಚೆನ್ನಾಗಿ ಮುಖ ಗ್ಲೋ ಬರೋಂಗೆ ಮಾಡ್ಕೋಬೋದು ಅನ್ನೋದ್ರದ್ದು ತೋರಿಸ್ತಾ ಇದ್ದೀನಿ. ಆಯಿತಾ? ಸೊ ಏನಿವತ್ತು ತೇಜು ಹೊರಗಡೆ ಔಟ್ಡೋರ್ ಶೂಟಿಂಗ್ ಮಾಡ್ತಿದ್ದಾಳೆ ಅಂತ ಅನ್ಕೋಬೋದು. ಸೊ ನಾನು ಜಸ್ಟ್ ಬರೀ ಮನೆ ಒಳಗೆ ತೋರಿಸ್ತಾ ಇದ್ದೆ ಅಲ್ವಾ. ಸೊ ಇವತ್ತೊಂದು ಸ್ವಲ್ಪ ಚೇಂಜ್ ಇರಲಿ ಅಂದ್ಬಿಟ್ಟು ಹೊರಗಡೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನೀವೆಲ್ಲ ಅನ್ಕೋಬೋದು ಇವತ್ತು ಯಾವುದು ತೋರಿಸ್ತಾ ಇರ್ಬೋದು ನಾನು ಅಂತ. ಸೊ ನಾನಿವತ್ತು ಮನೆಯಲ್ಲೇ ಹೋಮ್ ರೆಮಿಡಿದು ತೋರಿಸ್ತಾ ಇರೋದು, ಆಯಿತಾ? ಫೇಸ್ ಪ್ಯಾಕ್ದು. ಸೊ ಇದು ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುವಂತಹ ಕ್ಲಿಯರ್ ಸ್ಕಿನ್ ನಿಮಗೆ ಬರುತ್ತೆ. ಸೊ ಆಯಿತಾ, ಇದನ್ನು ಟ್ರೈ ಮಾಡಿ. ಸೊ ಇದು ಯಾರಿಗೆಲ್ಲ ಸೂಟ್ ಆಗುತ್ತೆ ಅಂದರೆ ಫ್ರೆಂಡ್ಸ್, ಸೊ ನಿಮಗೆ ಯಾರಿಗಾರ ಪಿಂಪಲ್ಸ್ ಇರುತ್ತೆ ಅಂದ್ಕೊಳ್ಳಿ, ಪಿಂಪಲ್ಸ್ ಆಗಿಬಿಟ್ಟು ಮಾರ್ಕ್ಸ್ ಉಳ್ಕೊಂಡಿರುತ್ತೆ. ಸೊ ಪಿಂಪಲ್ಸ್ ಆಗಿ ಮಾರ್ಕ್ಸ್ ಉಳ್ಕೊಂಡಿರುತ್ತೆ, ಮತ್ತು ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಬ್ಲೆಮಿಶ್ನೆಸ್, ಆಯಿತಾ, ಮತ್ತು ಕೊಲೆಜಿನ್ನ ಬೂಸ್ಟಪ್ ಮಾಡೋದಿರ್ಬೋದು. ಸೊ ಅದೆಲ್ಲ ಯಂಗರ್ ಲುಕಿಂಗ್ ಸ್ಕಿನ್ ಯಾರಿಗೆ ಬೇಕು ಅಂತ ಆಸೆ ಪಡ್ತಾ ಇದ್ದೀರೋ ಸೊ ಅವರೆಲ್ಲ ಈ ಫೇಸ್ ಪ್ಯಾಕ್ನ ಯೂಸ್ ಮಾಡ್ಬೋದು. ಇದು ವಾರದಲ್ಲಿ 2 ಸಲ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ತುಂಬ ಚೆನ್ನಾಗಿ ಯೂತ್ಫುಲ್ಲಾಗಿ ಮತ್ತು ಬ್ರೈಟನ್ ಆಗುತ್ತೆ ಸ್ಕಿನ್, ಆಯಿತಾ? ಸೊ ಮುಖ ತುಂಬ ಹೆಲ್ದಿಯಾಗಿ, ಯಾರಿಗೆ ಚೆನ್ನಾಗಿರುವಂತಹ ಗ್ಲೋ ಬೇಕು ಅಂತ ಯಾರು ಆಸೆ ಪಟ್ಟರೆ ಇದನ್ನು ಟ್ರೈ ಮಾಡ್ಬೋದು ನೀವು, ಆಯಿತಾ ಫ್ರೆಂಡ್ಸ್? ಸೊ ನಿಮಗೆ ಇನ್ನೊಂದು ಟಿಪ್ ಹೇಳಬೇಕು ನಾನು. ಸೊ ಸ್ಕಿನ್ ತುಂಬ ಚೆನ್ನಾಗಿ ನಿಮಗೆ ಗ್ಲೋ ಬರಬೇಕು ಅಂದರೆ ನೀವೇನು ಮಾಡಿ ಅಂದರೆ, ಲೆಮನ್ ಇರುತ್ತಲ್ಲ, ಸೊ ಮಾರ್ನಿಂಗ್ ಟೈಮು ಲೆಮನ್ಗೆ ಬಿಸಿ ನೀರಿಗೆ ಹಾಕೋಬಾರ್ದು, ತಣ್ಣಗಿರುವಂತಹ ನೀರಿಗೆ ನೀವು ಲೆಮನ್ ಮತ್ತು ಹನಿ ಹಾಕ್ಕೊಂಡು ಕುಡಿಯೋದ್ರಿಂದ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ, ಆಯಿತಾ? ಅಂದರೆ ತುಂಬ ಬ್ರೈಟಾಗಿ ಕಾಣಿಸ್ತೀರ, ಮುಖ ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ಈ ಥರ ಒಂದು ಟ್ರೈ ಮಾಡ್ಕೊಳ್ಳಿ. ಸೊ ಈ ಒಂದು ಫೇಸ್ ಪ್ಯಾಕು ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ ಫ್ರೆಂಡ್ಸ್, ನಿಮ್ಮದು ಪಿಂಪಲ್ಸ್ ಎಲ್ಲ ಬಂದಿರುತ್ತಲ್ಲ, ಸೊ ಪಿಂಪಲ್ ಮಾರ್ಕ್ಸ್ ಎಲ್ಲ ಕಡಿಮೆ ಆಗುತ್ತೆ, ಮತ್ತು ಕ್ಲಿಯರ್ ಸ್ಕಿನ್ ಬರುತ್ತೆ, ಮತ್ತು ಸ್ಕಿನ್ ಚೆನ್ನಾಗಿ ಗ್ಲೋ ಬರುತ್ತೆ, ಮುಖ ಬೆಳ್ಳಗಾಗಂಗೆ ಮಾಡುತ್ತೆ, ಆಯಿತಾ? ತುಂಬ ಈಸಿಯಾಗಿರುವಂತಹ ಮನೆಯಲ್ಲಿ ಸಿಗುವಂತಹ ಪದಾರ್ಥನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಜಸ್ಟ್ ನಿಮಗೆ ಒಂದು 10 ರೂಪೀಸು ಆಗೋಲ್ಲ ಇದರಿಂದ, ಆಯಿತಾ? ಅಷ್ಟು ಕಡಿಮೆ ಬೆಲೆಯಲ್ಲಿ ನಾವು ಮಾಡ್ಕೋಬೋದು. ಸೊ ಅದನ್ನೇ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೋಡ್ಕೊಂಬನ್ನಿ ಬನ್ನಿ. ಇನ್ನೊಂದು ಟಿಪ್ ಏನು ಅಂದರೆ, ಇದು ಕ್ರ್ಯಾನ್ಬೆರಿದು ಜ್ಯೂಸ್ ಜಾಸ್ತಿ ಕುಡಿಯೋದ್ರಿಂದ ಸ್ಕಿನ್ ಚೆನ್ನಾಗಿ ಗ್ಲೋ ಬರುತ್ತೆ, ಆಯಿತಾ? ಸೊ ಕ್ರ್ಯಾನ್ಬೆರಿ ಅಂತ ಸಿಗುತ್ತೆ ನಿಮಗೆ, ಸೊ ಅದು ಜ್ಯೂಸ್ನು ನಿಮ್ಗೆ ಅವೈಲಬಲ್ ಇರುತ್ತೆ. ಸೊ ಅದನ್ನು ಟ್ರೈ ಮಾಡಿ. ಕ್ರ್ಯಾನ್ಬೆರಿ ಜ್ಯೂಸ್ ಅಂತ ಇರುತ್ತೆ, ಸೊ ಅದನ್ನು ಕುಡಿಯೋದ್ರಿಂದನೂ ಮುಖ ಚೆನ್ನಾಗಿ ಗ್ಲೋ ಬರುತ್ತೆ ನಿಮಗೆ. ಮತ್ತು ಇನ್ನೊಂದು ಏನು ಅಂದರೆ ಫ್ರೆಂಡ್ಸ್, ಆದಷ್ಟು ಗ್ರೀನರಿ ಇರೋ ಕಡೆ ನೀವು ನಡೆಯೋದಕ್ಕೆ ಟ್ರೈ ಮಾಡಿ. ಸೊ ನೋಡಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಹಸಿರು ಹುಲ್ಲಿನ ಮೇಲೆ ಯಾವಾಗ ನಾವು ನಡಿತೀವೋ ಗ್ರೌಂಡಿಂಗ್ ಆಗುತ್ತೆ ನಮ್ಮದು, ಆಯಿತಾ? ಸೊ ಗ್ರೌಂಡಿಂಗ್ ಆಗುತ್ತೆ, ಆವಾಗ ಏನು ಅಂದರೆ ನಮ್ಮದು ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ ಅಂತ, ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ಮತ್ತು ಹೊರಗಡೆ ಎನ್ವೈರ್ನ್ಮೆಂಟ್ ಹತ್ರ ಬಂದಾಗ ಏನಾಗುತ್ತೆ ಅಂದರೆ, ಗ್ರೀನರಿ ಹತ್ರ ಬಂದಾಗ ಮೈಂಡು ಪೀಸ್ಫುಲ್ಲಾಗಿರುತ್ತೆ. ಸೊ ಈ ಥರ ಮಾಡ್ಕೊಳ್ಳಿ. ಸೊ ಇದೆಲ್ಲ ಏನು ಗೊತ್ತಾ, ನಮ್ಮದು ಸ್ಕಿನ್ನ ಚೆನ್ನಾಗಿಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಅವಾಗವಾಗ ಈ ಟಿಪ್ಸ್ನ ಫಾಲೋ ಮಾಡ್ತಾಯಿರಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸೊ ಸ್ಕಿನ್ದು ನೀವು ಚೆನ್ನಾಗಿ ನೋಡ್ಕೋಬೇಕು ಅಂದರೆ ಅದಕ್ಕೆ ಎಫರ್ಟೂ ಹಾಕ್ಬೇಕಲ್ವ, ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಚೆನ್ನಾಗಿ ನೀರನ್ನ ಕುಡಿತಾ ಇರಿ, ತುಂಬ ವಾಟರ್ ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಮತ್ತು ಹೇಳಿದ್ನಲ್ಲ, ಮಾರ್ನಿಂಗ್ ಟೈಮು ನೀವು ಲೆಮನ್ ಮತ್ತು ಹನಿದು ತೊಗೊಳ್ಳಿ. ಬಿಸಿನೀರಲ್ಲಿ ನೀವು ತೊಗೊಂಡ್ರೆ ವೆಯ್ಟ್ ಲಾಸ್ ಆಗ್ತೀರಾ, ಅದೇ ನೀವು ತಣ್ಣೀರಲ್ಲಿ ನೀವು ತೊಗೊಂಡಾಗ ಸ್ಕಿನ್ ಚೆನ್ನಾಗಿ ಗ್ಲೋ ಬರುತ್ತೆ, ಅಂದರೆ ಮುಖ ಬೆಳ್ಳಗಾಗಂಗೆ ಮಾಡುತ್ತೆ, ಆಯಿತಾ? ಆ ಥರ, ಓಕೆನಾ? ಸೊ ಬನ್ನಿ, ಹಾಗೆ ಹೇಳ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ತೋರಿಸ್ತಾ ಇದ್ದೀನಿ ಹೇಗೆ ಮಾಡ್ಕೋಬೋದು ಅಂತ. ಸೊ ಫಸ್ಟ್ನೇ ಇಂಗ್ರೀಡಿಯೆಂಟ್ ಯಾವುದು ಬೇಕಾಗುತ್ತೆ ಅಂದರೆ ಚಕ್ಕೆ ಪುಡಿ ಬೇಕು, ಆಯಿತಾ? ಚಕ್ಕೆ ಪುಡಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಯೋಚನೆ ಮಾಡೋಕೆ ಹೋಗ್ಬಿಡಿ. ಯಾಕೆಂದರೆ ಚಕ್ಕೆನ ನೀವು ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಥರನೂ ಮಾಡ್ಕೋಬೋದು, ಇಲ್ಲ ಕುಟ್ಟು ಅದ್ರ ಪುಡಿ ಥರನೂ ಮಾಡ್ಕೋಬೋದು. ಬಟ್ ಏನು ಗೊತ್ತಾ, ಫೈನ್ ಪೌಡರ್ ಬೇಕಾಗುತ್ತೆ, ಅಂದರೆ ನುಣ್ಣಗೆ ಇರುವಂತಹ ಪೌಡರ್ ಬೇಕಾಗುತ್ತೆ, ಸಾಫ್ಟ್ ಆಗಿರಬೇಕು, ಆವಾಗಲೇ ಸ್ಕಿನ್ ಚೆನ್ನಾಗಾಗೋದು. ಮೇನಾಗಿ ನಾವು ಯಾವುದಕ್ಕೆ ಫೋಕಸ್ ಮಾಡ್ತಾ ಇದ್ದೀವಿ ಅಂದರೆ, ಕ್ಲಿಯರ್ ಸ್ಕಿನ್ನು ಮತ್ತು ಪಿಗ್ಮೆಂಟೇಷನ್ ಆಗಿಬಿಟ್ಟು ತುಂಬಾ ಎಲ್ಲ ಕಡೆ ಪ್ಯಾಚಸ್ ಥರ ಆಗಿರುತ್ತಲ್ಲ, ಸೊ ಅದಕ್ಕೆ. ಮತ್ತು ಪಿಂಪಲ್ಸ್ ಆಗಿಬಿಟ್ಟು ಮಾರ್ಕ್ಸ್ ಉಳ್ಕೊಂಡಿರುತ್ತೆ, ಈವನ್ ಪಿಂಪಲ್ಸ್ಗೂ ಅಪ್ಲೈ ಮಾಡ್ಬೋದು. ಪಿಂಪಲ್ಸ್ ಮೇಲೆ ನೀವು ಹಾಕಿದಾಗ ತುಂಬ ಬೇಗ ರೆಡ್ಯೂಸ್ ಆಗುತ್ತೆ, ಬೇಗ ಅದು ದಪ್ಪ ಮೊಡವೆಗಳೆಲ್ಲ ಕರಗ್ತಾ ಬರುತ್ತೆ, ಅಂದರೆ ಹೀಲ್ ಆಗ್ತಾ ಬರುತ್ತೆ. ಸೊ ಅದಕ್ಕೋಸ್ಕರ, ಆಯಿತಾ? ಸೊ ಇದು ಬರೀ ಪಿಂಪಲ್ಸ್ ಇರೋರೆ, ಪಿಗ್ಮೆಂಟೇಷನ್ ಇರೋರೆ, ಮತ್ತು ಡಾರ್ಕ್ ಸ್ಪಾಟ್ಸ್ ಇರೋರೆ ಅಂತಲ್ಲ, ಕ್ಲಿಯರ್ ಸ್ಕಿನ್ ಯಾರಿಗೆ ಬೇಕು ಅಂತ ಆಸೆ ಪಡ್ತಿರೋ ಅವರೆಲ್ಲರೂ ಯೂಸ್ ಮಾಡ್ಬೋದು. ಪ್ಲಸ್ ನಿಮ್ಮದು ಸ್ಕಿನ್ದು ಟೆಕ್ಸ್ಚರ್ನ ಚೇಂಜ್ ಮಾಡುತ್ತೆ, ಅಂದರೆ ಬೆಳ್ಳಗಾಗಂಗೆ ಮಾಡುತ್ತೆ ಇದು. ಸೊ ಆಯಿತಾ? ಸೊ ಮೊದಲನೇದಾಗಿ ಚಕ್ಕೆ ಪುಡಿ ಎಷ್ಟು ತೊಗೋಬೇಕು ಅಂದರೆ, ಒಂದು ಚಿಕ್ಕ ಸ್ಪೂನಲ್ಲಿ ಅರ್ಧ ಅಷ್ಟು ತೊಗೊತಾ ಇದ್ದೀನಿ ನಾನು. ಸೊ ಅರ್ಧ ನೋಡಿ, ಇಷ್ಟು, ಆಯಿತಾ?
ಯಾಕೆ ಅಂದರೆ ಫುಲ್ ಇಡೀ ಸ್ಕಿನ್ಗೆ ನಾವು ಅಪ್ಲೈ ಮಾಡಬೇಕು, ಅದಕ್ಕೋಸ್ಕರ ಮುಖ ಚೆನ್ನಾಗಾಗತ್ತೆ. ನಾ ಹೇಳಿದ್ನಲ್ಲ, ಇದು ನೀವು ಈವನ್ ನೀವು ಒಂದು ಸ್ವಲ್ಪ ಚಿಕ್ಕ ಮಕ್ಳಿಗೂ ಒಂದು ಸ್ವಲ್ಪ ಪಿಂಪಲ್ಸ್ ಎಲ್ಲ ಬಂದಿರುತ್ತಲ್ಲ, ಹುಡುಗರ್ಗೂ ಅಪ್ಲೈ ಮಾಡ್ಬೋದು. ಕೆಲವು ಯಂಗ್ಸ್ಟರ್ಸ್ಗೆಲ್ಲ ಇವಾಗೆಲ್ಲ ಪಿಂಪಲ್ಸ್ ಹ್ಯಾಕ್ನೀಸ್ ಎಲ್ಲ ಜಾಸ್ತಿ ಆಗಿರುತ್ತಲ್ಲ, ಸೊ ಅದೆಲ್ಲ ರೆಡ್ಯೂಸ್ ಮಾಡುತ್ತೆ. ಈವನ್ ಅನ್ಈವನ್ ಟೋನ್ನ ಈವನ್ ಟೋನ್ ಮಾಡುತ್ತೆ. ಒಂದೊಂದು ಕಡೆ ಕಪ್ಪಿರುತ್ತೆ, ಒಂದೊಂದು ಕಡೆ ಬೆಳ್ಳಗಿರುತ್ತೆ ಮುಖ ಅಲ್ವಾ, ಸೊ ಎಲ್ಲನೂ ಕರೆಕ್ಟಾಗಿ ಒಂದೇ ಟೋನಲ್ಲಿ ಇರೋಂಗೆ ಮಾಡುತ್ತೆ ಅದು. ಸೊ ಅದಕ್ಕೆ ನಾನು ಇವಾಗ ಮೊಸರನ್ನ ಹಾಕೊತಾ ಇದ್ದೀನಿ ಫ್ರೆಂಡ್ಸ್. ಸೊ ಮೊಸರನ್ನ ನೋಡಿಕೊಂಡು ನೀವು ಮಿಕ್ಸ್ ಮಾಡಿ, ಅದಕ್ಕೆ ಎಷ್ಟು ಬೇಕಾಗುತ್ತೋ ಕ್ವಾಂಟಿಟಿ ಅದು, ಆಯಿತಾ. ಆಮೇಲೆ ಸ್ವಲ್ಪ ಜೇನುತುಪ್ಪ, ಹನಿನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಒಂದು ಇದರಲ್ಲಿ ಕಾಣಿಸುತ್ತೆ, ಈ ಥರ ಬರುತ್ತೆ, ಆಯಿತಾ. ಸೊ ಅದನ್ನು ನೀವು ತಗೊಂಡು ಇಡೀ ಮುಖಕ್ಕೆ ಅಪ್ಲೈ ಮಾಡಬೇಕು. ಯಾರಿಗೆ ಮುಖ ಚೆನ್ನಾಗಿ ಬೆಳ್ಳಗಾಗಬೇಕು ಅಂತ ಆಸೆ ಇದೆಯೋ, ಚೆನ್ನಾಗಿ ಮುಖದಲ್ಲಿ ಯಾವುದೇ ಒಂದು ಪಿಂಪಲ್ಸು ಪಿಗ್ಮೆಂಟೇಷನ್ ಇರಬಾರ್ದು ಅಂತ ಯಾರು ಆಸೆ ಪಡ್ತಾ ಇದ್ರೆ ಇದನ್ನು ಟ್ರೈ ಮಾಡಿ, ಆಯಿತಾ. ಸೊ ನೋಡಿ, ಮನೆಯಲ್ಲೇ ಸಿಗುವಂತಹ ಪದಾರ್ಥ ಯೂಸ್ ಮಾಡಿ ನಾನು ಮಾಡ್ಕೊಳ್ಳೋದನ್ನು ಹೇಳ್ಕೊಡ್ತಾ ಇರೋದು. ಜಸ್ಟ್ ನಿಮಗೆ ಒಂದು 10 ರೂಪೀಸು ಆಗಲ್ಲ, ಆಯಿತಾ. ಹನಿ ಎಲ್ಲರ ಮನೆಯಲ್ಲೂ ಇಟ್ಕೊಂಡಿರ್ತೀರ ಅಲ್ವಾ. ಈವನ್ ನಾನು ಹೇಳ್ತೀನಿ, ಹನಿ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಇಲ್ಲ ಅಂದರೆ ಸಕ್ಕರೆನ ಯೂಸ್ ಮಾಡಿ. ಸಕ್ಕರೆ ಪುಡಿ ಮಾಡಿಬಿಟ್ಟು ಸಕ್ಕರೆನ ಅದನ್ನು ಯೂಸ್ ಮಾಡಿ. ಬರೀ ಹಾಗೆ ಸಕ್ಕರೆನ ಹಾಕ್ಬಿಟ್ರೆ ಏನು ಅಂದರೆ ಒಂದು ಸ್ವಲ್ಪ ಮುಖಕ್ಕೆಲ್ಲ ರಫ್ ಆಗುತ್ತೆ. ಸೊ ಅದಕ್ಕೋಸ್ಕರ, ಆಯಿತಾ, ಆ ಥರ ಮಾಡಿ. ಹನಿ ಇದ್ದರೆ ಹನಿ ಯೂಸ್ ಮಾಡಿ, ಇಲ್ಲಾಂದರೆ ಇದನ್ನು ಯೂಸ್ ಮಾಡ್ಬೋದು, ಆಯಿತಾ ಫ್ರೆಂಡ್ಸ್. ಸೊ ಇಡೀ ಫೇಸ್ಗೆ ಅಪ್ಲೈ ಮಾಡಿ, ನೆಕ್ಕಿಗೆ ಬೇಕಾದರೆ ನೆಕ್ಕಿಗೂ ಅಪ್ಲೈ ಮಾಡ್ಕೋಬೋದು ನಿಮ್ಮ ಇಷ್ಟ. ಅವಾಗ ಫುಲ್ ಒಂದೇ ಥರ ಕಲರ್ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಇವಾಗ ಫುಲ್ ಅಪ್ಲೈ ಮಾಡಿದ್ದೀನಿ, ಬಟ್ ಸಿಕ್ಕಾಪಟ್ಟೆ ಉರಿತಾ ಇದೆ. ಬಿಕಾಸ್ ಇದು ಚಕ್ಕೆ ಸಿನ್ನಮನ್ ಪೌಡರ್ ಅಲ್ವಾ, ಅದಕ್ಕೆ. ಸೊ ಜಾಸ್ತಿ ಹೊತ್ತೇನು ಬಿಡಕ್ಕೆ ಹೋಗಬೇಡಿ, ಒಂದು 5 ರಿಂದ 10 ನಿಮಿಷ ಬಿಡಿ. ತೀರಾ ನಿಮಗೆ ಜಾಸ್ತಿ ಪಿಂಪಲ್ಸ್ ಇದೆ ಅನ್ನೋರು ಜಸ್ಟ್ ಪಿಂಪಲ್ಸ್ ಮೇಲೆ ಹಾಕೊಳ್ಳಿ, ಮುಖಕ್ಕೆ ಹಾಕೊಳ್ದೇ ಇದ್ರೂ ಪರವಾಗಿಲ್ಲ, ನಡೆಯುತ್ತೆ. ನಾನು ಬ್ಲ್ಯಾಕ್ ಪೇಪರ್ನ ನೀರಿಗೆ ಮಿಕ್ಸ್ ಮಾಡಿ ಬರೀ ಪಿಂಪಲ್ಸ್ ಇರುವಂತಹ ಕಡೆ ಇಟ್ಕೊಂಡ್ರೆ ಮಾರ್ನಿಂಗ್ ನೀವು ಬೆಳಗ್ಗೆ ಎದ್ದು ನೋಡಿದ ತಕ್ಷಣ ಅದು ಫುಲ್ಲು ಕಡಿಮೆ ಆಗಿಬಿಟ್ಟಿರುತ್ತೆ. ನಾವೆಲ್ಲ ಹಂಗೆ ಮಾಡ್ತಾ ಇದ್ದಿದ್ದು. ಬಟ್ ನನಗೆ ಪಿಂಪಲ್ಸ್ ಆಗ್ತಾ ಇರಲಿಲ್ಲ, ನಮ್ಮ ಅಕ್ಕಾಗೋದು ಪಿಂಪಲ್ಸು. ಸೊ ಅವಳಿಗೆ ಅದೇ ಥರ ಮಾಡ್ತಾ ಇದ್ದೀವಿ ನಾವು, ಆಯಿತಾ. ಅವಳದು ಆಯಿಲಿ ಸ್ಕಿನ್ನು, ನಂದು ಡ್ರೈ ಸ್ಕಿನ್ ಬರುತ್ತೆ. ಡ್ರೈ ಅಂದರೆ ನಾರ್ಮಲ್ ಸ್ಕಿನ್ ನಂದು, ಆಯಿತಾ ಫ್ರೆಂಡ್ಸ್. ತುಂಬ ಉರಿತಾ ಇದೆ ಆ್ಯಕ್ಚುಲಿ. ಏನು ಗೊತ್ತಾ, ಒಂದು 5 ನಿಮಿಷ ಬಿಡಿ ಸಾಕಷ್ಟೇ. 5 ನಿಮಿಷ ಬಿಟ್ಬಿಟ್ಟು ಇನ್ನೊಂದು ಪ್ರೊಸೀಜರ್ ಇದೆ, ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಮತ್ತು ಇನ್ನೊಂದು ಹೇಳಬೇಕು, ನೀವು ಕೆಲವರು ಕೇಳ್ಬೋದು, ಮತ್ತು ನಿಮ್ಮದು ವ್ಲಾಗ್ಸಲ್ಲೆಲ್ಲ ಒಂದು 20 ಮಿನಿಟ್ಸ್ ಬಿಡಿ ಆ ಥರ ಹೇಳ್ತೀರಾ ಅಂತ. ಅದನ್ನು ಯಾವಾಗ ಬಿಡಬೇಕು ಅಂದರೆ ನಾವು ಯಾವ್ದಾರ ಹಿಟ್ಟನ್ನು ಯೂಸ್ ಮಾಡಿದಾಗ, ಆಯಿತಾ. ಫಾರ್ ಎಕ್ಸಾಂಪಲ್ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿದ್ವಿ, ಕಡಲೆ ಹಿಟ್ಟನ್ನ ಯೂಸ್ ಮಾಡಿದ್ವಿ, ಮಸೂರ್ ದಾಲ್ದು ಹಿಟ್ಟನ್ನ ಯೂಸ್ ಮಾಡಿದ್ವಿ, ಮುಲ್ತಾನಿ ಮಿಟ್ಟಿ ಯೂಸ್ ಮಾಡಿದ್ವಿ, ಮುಲೇತಿ ಪೌಡರ್ನ ಯೂಸ್ ಮಾಡಿದ್ವಿ. ಆ ಥರದಕ್ಕೆಲ್ಲ ನೀವು 20 ಮಿನಿಟ್ಸ್ ಬಿಡ್ಬೋದು. ಬಟ್ ಇದು ಏನು ಗೊತ್ತಾ, ಬೇಗ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ನಿಮ್ಮ ಸ್ಕಿನ್ ಒಳಗೆ ಹಾಕಿದ ತಕ್ಷಣ ಅದು ಶಾರ್ಪಾಗಿ, ಅದು ಡೀಪಾಗಿ ಅಬ್ಸರ್ವ್ ಆಗುತ್ತೆ, ಆಯಿತಾ. ಮತ್ತು ಸಿನಮನ್ ಪೌಡರು ಮುಖ ಬೆಳ್ಳಗಾಗಂಗೆ ತುಂಬ ಪ್ರಮೋಟ್ ಮಾಡುತ್ತೆ ಫ್ರೆಂಡ್ಸ್, ಆಯಿತಾ. ಆ ಥರ ಅದು ಆ್ಯಕ್ಚುಲಿ ಉರಿಯೋಕ್ಕೆ ಸ್ಟಾರ್ಟ್ ಆಗಿದೆ, ಬಟ್ ಏನು ಮಾಡೋಕ್ಕಲ್ಲ. ಮುಖ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಇದೆಲ್ಲ ಮಾಡ್ಕೋಬೇಕು. ಮೊಸರು ಆ್ಯಡ್ ಮಾಡಿದ್ದೀನಿ, ಮತ್ತು ಜೇನುತುಪ್ಪ ಇದೆ. ಜಸ್ಟ್ 5 ನಿಮಿಷ ಅಷ್ಟೇ, ಆಯಿತಾ. ಸೊ ಇವಾಗ 5 ನಿಮಿಷ ಆಗಿದೆ, ನಾನು ಫೇಸ್ ವಾಶ್ ಮಾಡ್ಕೊಂಬರ್ತೀನಿ. ಇದಾದಮೇಲೆ ಏನು ಅಪ್ಲೈ ಮಾಡಬೇಕು ಅಂತ ನಾನು ಹೇಳ್ತೀನಿ. ಸೊ ಬನ್ನಿ, ಟ್ಯೂನಲ್ಲಿರಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಫುಲ್ಲು ವೆಟ್ಟಾಗಿದೆ. ನಾನು ಹೇಳಿದ್ನಲ್ಲ, ನಾನು ಹಾಗೆ ಡ್ರೈ ಮಾಡೋದು, ಒಣಗಿಸಲ್ಲ ಅಂತ. ಸೊ ಅದು ಡ್ರೈ ಆಗೋಕ್ಕೆ ಬಿಡ್ತೀನಿ. ಸೊ ನೀವೇ ನೋಡ್ತಾ ಇದ್ದೀರಲ್ಲ, ಫುಲ್ಲು ಒದ್ದೆ ಥರ ಆಗಿದೆ. ಜಸ್ಟ್ ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ, ಆಯಿತಾ. ಸೊ ಅದೆಲ್ಲ ಡ್ರೈ ಆಗಲಿ, ಆಮೇಲೆ ಏನೋ ಒಂದು ಅಪ್ಲೈ ಮಾಡಬೇಕು. ಸೊ ಈ ಥರ ನೀವೇನು ಗೊತ್ತಾ, ವಾರದಲ್ಲಿ 2 ಸಲ ಮಾಡಿ, ಇಲ್ಲಾಂದರೆ ವಾರದಲ್ಲಿ 1 ಸಲ ನೀವು ಟ್ರೈ ಮಾಡಿ, ಆಯಿತಾ. ಸೊ ನಿಮ್ಮದು ಸ್ಕಿನ್ ಕ್ಲಿಯರ್ ಆಗ್ತಾ ಬರುತ್ತೆ. ಪಿಗ್ಮೆಂಟೇಷನ್ ಇರೋರು ಟ್ರೈ ಮಾಡಿ. ಬಟ್ ಏನು ಅಂದರೆ ಒಂದು ಸ್ವಲ್ಪ ಉರಿಯುತ್ತೆ, ಏನು ಮಾಡೋಕ್ಕಾಗಲ್ಲ. ಬಟ್ ಏನು ಗೊತ್ತಾ, ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ. ಸೊ ನಂದೇ ನೋಡಿ ಇವಾಗ. ಸೊ ಆ ಥರ ಮುಖ ತೊಳೆದ್ಮೇಲೆ ಈ ಥರ ಎಫೆಕ್ಟ್ ಇರುತ್ತೆ ಫ್ರೆಂಡ್ಸ್, ಆಯಿತಾ. ಸೊ ಆಯಿತಾ ಫ್ರೆಂಡ್ಸ್, ಇವಾಗ ನೋಡಿ ಒಂದು ಸ್ವಲ್ಪ ಡ್ರೈ ಆಗಿದೆ ನಂದು ಸ್ಕಿನ್ನು. ಸೊ ಎಲ್ಲ ಡ್ರೈ ಆಗಿದೆ. ಸೊ ನಾನಿವಾಗ ಬಾದಾಮ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಬಾದಾಮ್ ಶ್ರೀನ್ ಅಂತ ಇರುತ್ತಲ್ಲ ಅದು. ಸೊ ನೀವು ಇದನ್ನು ಟ್ರೈ ಮಾಡಿ. ಬಾದಾಮ್ ಆಯಿಲ್ ಎಲ್ಲ ಕಡೆ ಸಿಗುತ್ತೆ, ಮೆಡಿಕಲ್ ಸ್ಟೋರಲ್ಲೂ ನೀವು ತೊಗೋಬೋದು, ಆಯಿತಾ. ಸೊ ಇವನ್ ನೀವು ಚಿಕ್ಕ ಮಕ್ಳಿಗೆ ಹಾಕ್ಬೋದು. ಕೆಲವರೆಲ್ಲ ಕೇಳ್ತಿರಲ್ಲ, ಬೇಬಿದು ಚಿಕ್ಕ ಪಾಪುಗಳು ಕಲರ್ ಬರೋಕ್ಕೆ ಏನಾರ ಮಾಡ್ಬೋದಾ ಅಂತ. ಸೊ ಇದನ್ನು ಮಾಡಿ, ಬಾದಾಮ್ ಆಯಿಲ್ನ ರಾತ್ರಿ ಹೊತ್ತು ಅವ್ರಿಗೆ ಸ್ಕಿನ್ಗೆ ಅಪ್ಲೈ ಮಾಡಿ ಬಿಟ್ಕೊಡಿ. ಇದನ್ನು ನೀವು ಡೇ ಟೈಮಲ್ಲಿ ಎನಿ ಟೈಮ್ ಬೇಕಾದ್ರೆ ಮಾಡ್ಕೋಬೋದು. ರಾತ್ರಿ ಹೊತ್ತು ಮಲಗುವಾಗ ನೀವು ಹಾಕ್ಬೋದು, ಇಲ್ಲಾಂದರೆ ಡೇ ಟೈಮ್ ಬೆಳಗ್ಗೆ ಹೊತ್ತು ಯಾವಾಗ ಬೇಕಾದ್ರೆ ಈ ಥರ ಮಾಡ್ಕೋಬೋದು, ಆಯಿತಾ. ಸೊ ನಾನು ಚಕ್ಕೆ ಪುಡಿನ ಹಾಕಿದ್ದೆ ಅಲ್ವಾ.
ಸೊ ಚಕ್ಕೆ ಪುಡಿನ ಹಾಕಿದ್ದೆ, ಅದೊಂದು ಸ್ವಲ್ಪ ನಮಗೆ ನವೆ ಥರ ಆಗುತ್ತೆ, ಯಾಕೆಂದರೆ ಅದು ಖಾರ ಥರ ಬರುತ್ತಲ್ವ. ಸೊ ಅದಕ್ಕೋಸ್ಕರ ಇದನ್ನ ಹಾಕ್ತಾ ಇರೋದು. ಮಸಾಜ್ ಮಾಡಬೇಕು. ಏನು ಗೊತ್ತಾ, ಕೂಲ್ ಆಗುತ್ತೆ, ನಿಮ್ದು ಇನ್ನೂ ಸ್ಕಿನ್ನು ಚೆನ್ನಾಗಂಗೆ ಮಾಡುತ್ತೆ. ಯಾವಾಗ ನೀವು ಬಾದಾಮ್ ಆಯಿಲ್ ಹಾಕ್ತೀರಾ ಪಿಂಪಲ್ಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ, ಪಿಂಪಲ್ಸ್ ಮಾರ್ಕ್ಸ್ ಕಡಿಮೆ ಆಗುತ್ತೆ, ಮತ್ತು ನಿಮ್ಮದು ಪಿಗ್ಮೆಂಟೇಷನ್ದು ಕಡಿಮೆ ಆಗ್ತಾ ಬರುತ್ತೆ. ಸೊ ಆ ಥರ ಫ್ರೆಂಡ್ಸ್, ಆಯಿತಾ. ಸೊ ಇದನ್ನು ನೀವು ಹಾಗೆ ಬಿಟ್ಬಿಡ್ಬೋದು. ಸೊ ನಾನಿವಾಗ ಮಧ್ಯಾಹ್ನ ಮಾಡ್ತಾ ಇದ್ದೀನಲ್ವಾ, ಸೊ ನಾನಿದು ಫುಲ್ಲು ನಾನು ನೈಟ್ವರೆಗೂ ಬಿಡ್ಬೋದು. ಬಟ್ ನಾವು ಮುಖ ತೊಳಿಬೇಕಲ್ವಾ, ಸೊ ಅಷ್ಟೊಂದು ಬಿಡಲ್ಲ, 1 ಗಂಟೆ ಬಿಡ್ತೀನಿ. ಆ ಥರ ಮಾಡ್ಕೊಳ್ಳಿ. ಮತ್ತೆ ಅಗೇನ್ ರಾತ್ರಿ ಮಲಗಬೇಕಾದ್ರೂ ಹಾಕೊಂಡು ಮಲಗ್ಬೋದು. ಸೊ ನಾನು ನಿಮ್ಗೆ ಹೇಳಿದಷ್ಟೇ ಎಷ್ಟು ಚೆನ್ನಾಗಿ ಗ್ಲೋ ಬರುತ್ತೆ ಅಂತ, ಆಯಿತಾ. ನೀವು ಯಾವಾಗ ಇದನ್ನು ಅಪ್ಲೈ ಮಾಡ್ತೀರಿ, ಈಗ ನೋಡಿ ನಾನು ನಿಮ್ಮ ಮುಂದೆನೇ ತೋರಿಸ್ತಾ ಇಲ್ವಾ, 5 ನಿಮಿಷ ಬಿಡಿ ಅಷ್ಟೇ. ಅದಕ್ಕೆ ಹೇಳ್ತಾ ಇರೋದು, ಬರೀ 5 ಮಿನಿಟ್ಸ್ ಬಿಡಿ, ಅಷ್ಟರಲ್ಲಿ ನಿಮ್ಮದು ಸ್ಕಿನ್ ಚೆನ್ನಾಗಾಗಿರುತ್ತೆ. ಸಿನಮನ್ ಪೌಡರ್ ಅಂದರೆ ಚಕ್ಕೆ ಪುಡಿ ಹಾಕಿದಾಗ ಅದಾದಮೇಲೆ ಜಸ್ಟ್ ಮುಖನ ತೊಳೆದ್ಬಿಟ್ಟು ಈ ಥರ ಬಾದಾಮ್ ಆಯಿಲ್ನ ತೊಗೊಂಡು ಈ ಥರ ಹಾಕೊಳ್ಳಿ. ಬಾದಾಮ್ ಆಯಿಲ್ ನಿಮ್ಮ ಮನೇಲಿ ಅಕಸ್ಮಾತ್ ಇಲ್ಲ ಅಂದರೆ ನೀವೇನು ಮಾಡ್ಬೋದು ಅಂದರೆ, ಒಂದು 2-3 ಬಾದಾಮಿ ಅಕಸ್ಮಾತ್ ನಿಮ್ಮ ಮನೇಲಿ ಇಟ್ಕೊಂಡಿದ್ರೆ ಬಾದಾಮಿನ ಸ್ವಲ್ಪ ನೀವು ಕೊಬ್ಬರಿ ಎಣ್ಣೆ ಇರುತ್ತಲ್ಲ, ಕೊಬ್ಬರಿ ಎಣ್ಣೆ ಅದು ಒಂದು ಸ್ವಲ್ಪ ಇದು ಮಾಡಿ ಒಂದು ಸ್ವಲ್ಪ ಕುಟ್ಟುಬಿಟ್ಟು ಅದರಲ್ಲಿ ಬರುವ ಎಣ್ಣೆನ ತೊಗೊಂಡು ಹಾಕೋಬೋದು, ಅದೂ ಆಗುತ್ತೆ. ಬಟ್ ಬೆಟರ್ ಈ ಥರದೊಂದು ತೆಗೆದಿಟ್ಕೊಳ್ಳಿ. ಸೊ ಇದು ಚೆನ್ನಾಗಿ ವರ್ಕ್ ಮಾಡುತ್ತೆ. ನಿಮ್ಮದು ಸ್ಕಿನ್ ಚೆನ್ನಾಗಾಗಬೇಕಂತ ಯಾರಿಗಾರು ಆಸೆ ಇದ್ದರೆ ಈ ಥರ ಮಾಡ್ಕೊಳ್ಳಿ, ಆಯಿತಾ. ಸೊ ಬನ್ನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಬ್ಲಾಗಲ್ಲಿ ನಾನು ಚಕ್ಕೆ ಪುಡಿನ ಯೂಸ್ ಮಾಡಿಕೊಂಡು ಮತ್ತು ಮೊಸರು ಮತ್ತು ಜೇನುತುಪ್ಪನ ಆ್ಯಡ್ ಮಾಡಿ ಹೇಗೆ ನಾವು ಪಿಂಪಲ್ಸ್ನ ಕಡಿಮೆ ಮಾಡ್ಕೋಬೋದು ಅಂತ ಈ ಬ್ಲಾಗಲ್ಲಿ ತೋರಿಸಿದ್ದೀನಿ. ಸೊ ಅದೇ ಥರ ಸೊ ಮನೆಯಲ್ಲೇ ಇರುವಂತಹ ತುಂಬಾ ಕೈಗೆಟುಕುವಂತಹ ಬೆಲೆನಲ್ಲಿ ಜಸ್ಟ್ ಒಂದು 10 ರುಪೀಸು ಆಗೋಲ್ಲ ನಿಮ್ಗೆ ಇದರಿಂದ. ಸೊ ಈ ಥರ ಎಲ್ಲ ನೀವು ಮಾಡ್ಕೋಬೋದು, ಆಯಿತಾ. ಸೊ ಇವತ್ತಿನ ಬ್ಲಾಗು ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.